ನೋಡಿ, ಯಾವ ರೀತಿ ಇಲ್ಲಿ ಪಾಕಿಸ್ತಾನ್ ಮತ್ತು ಭಾರತದ ನಡುವೆ ವ್ಯತ್ಯಾಸಗಳಿದೆ, ಯಾಕೆ ಪಾಕಿಸ್ತಾನ್ ನಮ್ಮ ದೇಶದ ಜೊತೆಗೆ ಆಟ ಆಡೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಬಹುದು, ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. T20 ವಿಶ್ವಕಪ್ನಲ್ಲಿ ಹಾಲಿ ಚಾಂಪಿಯನ್ ಭಾರತವೇ ಬಲಿಷ್ಠ, ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಬಲಿಷ್ಠ ಬ್ಯಾಟಿಂಗ್ ಬೌಲಿಂಗ್ ನೋಡಿ ಪಾಕಿಸ್ತಾನ್ ಬೆದರಿದೆ. ಭಾರತದ ಜೊತೆಗೆ ಆಡಿ ನಾವು ಮರ್ಯಾದೆ ತಗೊಳ್ಳೋದಕ್ಕಿಂತ ನಾವು ಭಾರತ ಜೊತೆಗೆ ಆಡೋದಿಲ್ಲ ಅಂತ ಹೇಳಿಬಿಡು, ಇದರಿಂದ ಅಲ್ಪ ಸ್ವಲ್ಪ ನಮ್ಮ ಮರ್ಯಾದೆಯನ್ನು ಉಳಿಸ್ಕೋಬಹುದು ಅಂತ ಅವರ ಲೆಕ್ಕಾಚಾರ. ಆದರೆ ಸೋಲ್ತೀವಿ ಅನ್ನೋದು ಗೊತ್ತಿದ್ದೇ ಅವರು ಈ ರೀತಿ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಅದರಲ್ಲೂ ಪಾಕಿಸ್ತಾನವನ್ನು ಅಭಿಷೇಕ್ ಶರ್ಮಾ ಅವರು ಬೆಚ್ಚಿ ಬೀಳಿಸಿದ್ದಾರೆ. ಅವರ ಸ್ಟ್ರೈಕ್ ರೇಟನ್ನು ನೀವು ನೋಡ್ತಾ ಇದ್ರಿ. ವಿಧ್ವಂಸಕ ಬ್ಯಾಟಿಂಗ್ ಮಾಡ್ತಾ ಇರುವಂಥದ್ದು ಅಭಿಷೇಕ್ ಶರ್ಮಾ. 195.22 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸ್ತಾ ಇದ್ದಾರೆ ಅಭಿಷೇಕ್. ಅದೇ ಕಾರಣಕ್ಕೆ ಅಭಿಷೇಕ್ ಶರ್ಮಾ ಬಗ್ಗೆ ಪಾಕಿಸ್ತಾನದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಅಭಿಷೇಕ್ ಬ್ಯಾಟನ್ನು ಪರಿಶೀಲಿಸಿ ಅಂತ ಇಂಜಮಾಮ್ ಉಲ್-ಹಕ್ ಹೇಳಿರೋದು. ಇವರು ಜಾಸ್ತಿ ರನ್ ಮಾಡ್ತಾ ಇದ್ರೆ ಆತನ ಬ್ಯಾಟನ್ನು ಚೆಕ್ ಮಾಡಿ ಅಂತ ಇಂಜಮಾಮ್, ಪಾಕಿಸ್ತಾನದ ಮಾಜಿ ನಾಯಕ. ಮರಳಿ ಫಾರ್ಮ್ಗೆ ಬಂದಿದ್ದಾರೆ ನಾಯಕ ಸೂರ್ಯಕುಮಾರ್ ಯಾದವ್. ಏಷ್ಯಾ ಕಪ್ ಫೈನಲ್ನ ಹೀರೋ ತಿಲಕ್ ವರ್ಮಾ ವಾಪಸಿ ಆಗೋದು ಫಿಕ್ಸ್. ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್, ಹರ್ಷಿತ್ ರಾಣಾ ಇವರೆಲ್ಲರ ವೇಗಕ್ಕೆ ಪಾಕಿಸ್ತಾನ್ ಪತರುಗುಟ್ಟು ಹೋಗುತ್ತೆ. ವಿಶ್ವದ ನಂಬರ್ 1 ಬೌಲರ್ ಕನ್ನಡಿಗ ವರುಣ್ ಚಕ್ರವರ್ತಿ ಮ್ಯಾಜಿಕ್ ಇಲ್ಲಿ ನಡೆಯೋದು ಪಕ್ಕ. ಆದರೆ ಟೆಸ್ಟ್ ಬ್ಯಾಟರ್ಗಳನ್ನು ನಂಬಿ ಕುಳಿತಿದೆ ಈ ಪಾಕಿಸ್ತಾನ್. ಟಕ್ಕರ್ ಕೊಡೋದಕ್ಕಾಗಲ್ಲ. 128.46 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸೋದು ಈ ಬಾಬರ್ ಆಜಮ್. ಆಡಿದ್ರೆ ಆಡ್ದ, ಇಲ್ಲ ಅಂದ್ರೆ ಮನೆಗೆ ಹೋದ. ಅನನುಭವಿ ತಂಡದ ಜೊತೆಗೆ ಪಾಕಿಸ್ತಾನ್ ತಂಡ ಬರ್ತಾ ಇದೆ, ಎಕ್ಸ್ಪೀರಿಯನ್ಸೇ ಇಲ್ಲ. ಸೋಲುವ ಬದಲು ಭಾರತ ಜೊತೆಗೆ ಆಡೋದಿಲ್ಲ ಅಂದ್ಬಿಟ್ರೆ ನಾವು ಸೇಫ್ ಅನ್ನುವಂಥ ಲೆಕ್ಕಾಚಾರ ಇವ್ರದ್ದು. ಇಲ್ಲ, ನಾವು ಅವ್ರ ಜೊತೆ ಆಟ ಆಡೋದಿಲ್ಲ ಅಂತ ಬಹಿಷ್ಕಾರ ಮಾಡಿಬಿಡ್ತೀವಿ ಅಂತ. ಆಟ ಆಡಿದರೆ ನಾವು ಸೋತು ಹೋಗ್ತೀವಿ, ಜಗತ್ತಿನ ಮುಂದೆ ನಮ್ಮ ಮರ್ಯಾದೆ ಮತ್ತು ಹೋಗುತ್ತೆ, ಇದೆಲ್ಲ ಯಾಕೆ ಬೇಕು, ಆಡೋದೇ ಬೇಡಪ್ಪ, ಈ ರೀತಿ ಪಾಕಿಸ್ತಾನ್ ಡಿಸೈಡ್ ಮಾಡಿದೆ. ಅದಕ್ಕೆಲ್ಲ ಕಾರಣ ನಮ್ಮ ಭಾರತೀಯ ಕ್ರಿಕೆಟ್ ಪ್ಲೇಯರ್ಸ್. ಅವರ ಸ್ಟ್ರೈಕ್ ರೇಟ್ ನೋಡ್ತಾ ಇದ್ರಿ, ತಮ್ಮ ತಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಛಾಪು ಮೂಡಿಸಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಚಾರವೇ. ನೆಕ್ಸ್ಟ್ ನೋಡಿ, ಯಾವ ರೀತಿ ಇಲ್ಲಿ ಪಾಕಿಸ್ತಾನ್ ಮತ್ತು ಭಾರತದ ನಡುವೆ ವ್ಯತ್ಯಾಸಗಳಿದೆ, ಯಾಕೆ ಪಾಕಿಸ್ತಾನ್ ನಮ್ಮ ದೇಶದ ಜೊತೆಗೆ ಆಟ ಆಡೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಬಹುದು, ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. T20 ವಿಶ್ವಕಪ್ನಲ್ಲಿ ಹಾಲಿ ಚಾಂಪಿಯನ್ ಭಾರತವೇ ಬಲಿಷ್ಠ, ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಬಲಿಷ್ಠ ಬ್ಯಾಟಿಂಗ್ ಬೌಲಿಂಗ್ ನೋಡಿ ಪಾಕಿಸ್ತಾನ್ ಬೆದರಿದೆ. ಭಾರತದ ಜೊತೆಗೆ ಆಡಿ ನಾವು ಮರ್ಯಾದೆ ತಗೊಳ್ಳೋದಕ್ಕಿಂತ ನಾವು ಭಾರತ ಜೊತೆಗೆ ಆಡೋದಿಲ್ಲ ಅಂತ ಹೇಳಿಬಿಡು, ಇದರಿಂದ ಅಲ್ಪ ಸ್ವಲ್ಪ ನಮ್ಮ ಮರ್ಯಾದೆಯನ್ನು ಉಳಿಸ್ಕೋಬಹುದು ಅಂತ ಅವರ ಲೆಕ್ಕಾಚಾರ. ಆದರೆ ಸೋಲ್ತೀವಿ ಅನ್ನೋದು ಗೊತ್ತಿದ್ದೇ ಅವರು ಈ ರೀತಿ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಅದರಲ್ಲೂ ಪಾಕಿಸ್ತಾನವನ್ನು ಅಭಿಷೇಕ್ ಶರ್ಮಾ ಅವರು ಬೆಚ್ಚಿ ಬೀಳಿಸಿದ್ದಾರೆ. ಅವರ ಸ್ಟ್ರೈಕ್ ರೇಟನ್ನು ನೀವು ನೋಡ್ತಾ ಇದ್ರಿ. ವಿಧ್ವಂಸಕ ಬ್ಯಾಟಿಂಗ್ ಮಾಡ್ತಾ ಇರುವಂಥದ್ದು ಅಭಿಷೇಕ್ ಶರ್ಮಾ. 195.22 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸ್ತಾ ಇದ್ದಾರೆ ಅಭಿಷೇಕ್. ಅದೇ ಕಾರಣಕ್ಕೆ ಅಭಿಷೇಕ್ ಶರ್ಮಾ ಬಗ್ಗೆ ಪಾಕಿಸ್ತಾನದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಅಭಿಷೇಕ್ ಬ್ಯಾಟನ್ನು ಪರಿಶೀಲಿಸಿ ಅಂತ ಇಂಜಮಾಮ್ ಉಲ್-ಹಕ್ ಹೇಳಿರೋದು. ಇವರು ಜಾಸ್ತಿ ರನ್ ಮಾಡ್ತಾ ಇದ್ರೆ ಆತನ ಬ್ಯಾಟನ್ನು ಚೆಕ್ ಮಾಡಿ ಅಂತ ಇಂಜಮಾಮ್, ಪಾಕಿಸ್ತಾನದ ಮಾಜಿ ನಾಯಕ. ಮರಳಿ ಫಾರ್ಮ್ಗೆ ಬಂದಿದ್ದಾರೆ ನಾಯಕ ಸೂರ್ಯಕುಮಾರ್ ಯಾದವ್. ಏಷ್ಯಾ ಕಪ್ ಫೈನಲ್ನ ಹೀರೋ ತಿಲಕ್ ವರ್ಮಾ ವಾಪಸಿ ಆಗೋದು ಫಿಕ್ಸ್. ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್, ಹರ್ಷಿತ್ ರಾಣಾ ಇವರೆಲ್ಲರ ವೇಗಕ್ಕೆ ಪಾಕಿಸ್ತಾನ್ ಪತರುಗುಟ್ಟು ಹೋಗುತ್ತೆ. ವಿಶ್ವದ ನಂಬರ್ 1 ಬೌಲರ್ ಕನ್ನಡಿಗ ವರುಣ್ ಚಕ್ರವರ್ತಿ ಮ್ಯಾಜಿಕ್ ಇಲ್ಲಿ ನಡೆಯೋದು ಪಕ್ಕ. ಆದರೆ ಟೆಸ್ಟ್ ಬ್ಯಾಟರ್ಗಳನ್ನು ನಂಬಿ ಕುಳಿತಿದೆ ಈ ಪಾಕಿಸ್ತಾನ್. ಟಕ್ಕರ್ ಕೊಡೋದಕ್ಕಾಗಲ್ಲ. 128.46 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸೋದು ಈ ಬಾಬರ್ ಆಜಮ್. ಆಡಿದ್ರೆ ಆಡ್ದ, ಇಲ್ಲ ಅಂದ್ರೆ ಮನೆಗೆ ಹೋದ. ಅನನುಭವಿ ತಂಡದ ಜೊತೆಗೆ ಪಾಕಿಸ್ತಾನ್ ತಂಡ ಬರ್ತಾ ಇದೆ, ಎಕ್ಸ್ಪೀರಿಯನ್ಸೇ ಇಲ್ಲ. ಸೋಲುವ ಬದಲು ಭಾರತ ಜೊತೆಗೆ ಆಡೋದಿಲ್ಲ ಅಂದ್ಬಿಟ್ರೆ ನಾವು ಸೇಫ್ ಅನ್ನುವಂಥ ಲೆಕ್ಕಾಚಾರ ಇವ್ರದ್ದು. ಇಲ್ಲ, ನಾವು ಅವ್ರ ಜೊತೆ ಆಟ ಆಡೋದಿಲ್ಲ ಅಂತ ಬಹಿಷ್ಕಾರ ಮಾಡಿಬಿಡ್ತೀವಿ ಅಂತ. ಆಟ ಆಡಿದರೆ ನಾವು ಸೋತು ಹೋಗ್ತೀವಿ, ಜಗತ್ತಿನ ಮುಂದೆ ನಮ್ಮ ಮರ್ಯಾದೆ ಮತ್ತು ಹೋಗುತ್ತೆ, ಇದೆಲ್ಲ ಯಾಕೆ ಬೇಕು, ಆಡೋದೇ ಬೇಡಪ್ಪ, ಈ ರೀತಿ ಪಾಕಿಸ್ತಾನ್ ಡಿಸೈಡ್ ಮಾಡಿದೆ.
ಅದಕ್ಕೆಲ್ಲ ಕಾರಣ ನಮ್ಮ ಭಾರತೀಯ ಕ್ರಿಕೆಟ್ ಪ್ಲೇಯರ್ಸ್. ಅವರ ಸ್ಟ್ರೈಕ್ ರೇಟ್ ನೋಡ್ತಾ ಇದ್ರಿ, ತಮ್ಮ ತಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಛಾಪು ಮೂಡಿಸಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಚಾರವೇ. ನೆಕ್ಸ್ಟ್ ನೋಡಿ, ಯಾವ ರೀತಿ ಇಲ್ಲಿ ಪಾಕಿಸ್ತಾನ್ ಮತ್ತು ಭಾರತದ ನಡುವೆ ವ್ಯತ್ಯಾಸಗಳಿದೆ, ಯಾಕೆ ಪಾಕಿಸ್ತಾನ್ ನಮ್ಮ ದೇಶದ ಜೊತೆಗೆ ಆಟ ಆಡೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಬಹುದು, ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. T20 ವಿಶ್ವಕಪ್ನಲ್ಲಿ ಹಾಲಿ ಚಾಂಪಿಯನ್ ಭಾರತವೇ ಬಲಿಷ್ಠ, ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಬಲಿಷ್ಠ ಬ್ಯಾಟಿಂಗ್ ಬೌಲಿಂಗ್ ನೋಡಿ ಪಾಕಿಸ್ತಾನ್ ಬೆದರಿದೆ. ಭಾರತದ ಜೊತೆಗೆ ಆಡಿ ನಾವು ಮರ್ಯಾದೆ ತಗೊಳ್ಳೋದಕ್ಕಿಂತ ನಾವು ಭಾರತ ಜೊತೆಗೆ ಆಡೋದಿಲ್ಲ ಅಂತ ಹೇಳಿಬಿಡೋದು, ಇದರಿಂದ ಅಲ್ಪ ಸ್ವಲ್ಪ ನಮ್ಮ ಮರ್ಯಾದೆಯನ್ನು ಉಳಿಸ್ಕೋಬಹುದು ಅಂತ ಅವರ ಲೆಕ್ಕಾಚಾರ. ಆದರೆ ಸೋಲ್ತೀವಿ ಅನ್ನೋದು ಗೊತ್ತಿದ್ದೇ ಅವರು ಈ ರೀತಿ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಅದರಲ್ಲೂ ಪಾಕಿಸ್ತಾನವನ್ನು ಅಭಿಷೇಕ್ ಶರ್ಮಾ ಅವರು ಬೆಚ್ಚಿ ಬೀಳಿಸಿದ್ದಾರೆ. ಅವರ ಸ್ಟ್ರೈಕ್ ರೇಟನ್ನು ನೀವು ನೋಡ್ತಾ ಇದ್ರಿ, ವಿಧ್ವಂಸಕ ಬ್ಯಾಟಿಂಗ್ ಮಾಡ್ತಾ ಇರುವಂಥದ್ದು ಅಭಿಷೇಕ್ ಶರ್ಮಾ. 195.22 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸ್ತಾ ಇದ್ದಾರೆ ಅಭಿಷೇಕ್. ಅದೇ ಕಾರಣಕ್ಕೆ ಅಭಿಷೇಕ್ ಶರ್ಮಾ ಬಗ್ಗೆ ಪಾಕಿಸ್ತಾನದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಅಭಿಷೇಕ್ ಬ್ಯಾಟನ್ನು ಪರಿಶೀಲಿಸಿ ಅಂತ ಇಂಜಮಾಮ್ ಉಲ್-ಹಕ್ ಹೇಳಿರೋದು. ಇವರು ಜಾಸ್ತಿ ರನ್ ಮಾಡ್ತಾ ಇದ್ರೆ ಆತನ ಬ್ಯಾಟನ್ನು ಚೆಕ್ ಮಾಡಿ ಅಂತ ಇಂಜಮಾಮ್, ಪಾಕಿಸ್ತಾನದ ಮಾಜಿ ನಾಯಕ, ಮರಳಿ ಫಾರ್ಮ್ಗೆ ಬಂದಿದ್ದಾರೆ ನಾಯಕ ಸೂರ್ಯಕುಮಾರ್ ಯಾದವ್. ಏಷ್ಯಾ ಕಪ್ ಫೈನಲ್ನ ಹೀರೋ ತಿಲಕ್ ವರ್ಮಾ ವಾಪಸಿ ಆಗೋದು ಫಿಕ್ಸ್. ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್, ಹರ್ಷಿತ್ ರಾಣಾ ಇವರೆಲ್ಲರ ವೇಗಕ್ಕೆ ಪಾಕಿಸ್ತಾನ್ ಪತರುಗುಟ್ಟು ಹೋಗುತ್ತೆ. ವಿಶ್ವದ ನಂಬರ್ 1 ಬೌಲರ್ ಕನ್ನಡಿಗ ವರುಣ್ ಚಕ್ರವರ್ತಿ ಮ್ಯಾಜಿಕ್ ಇಲ್ಲಿ ನಡೆಯೋದು ಪಕ್ಕ. ಆದರೆ ಟೆಸ್ಟ್ ಬ್ಯಾಟರ್ಗಳನ್ನು ನಂಬಿ ಕುಳಿತಿದೆ ಈ ಪಾಕಿಸ್ತಾನ್. ಟಕ್ಕರ್ ಕೊಡೋದಕ್ಕಾಗಲ್ಲ. 128.46 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸೋದು ಈ ಬಾಬರ್ ಆಜಮ್. ಆಡಿದ್ರೆ ಆಡ್ದ, ಇಲ್ಲ ಅಂದ್ರೆ ಮನೆಗೆ ಹೋದ. ಅನನುಭವಿ ತಂಡದ ಜೊತೆಗೆ ಪಾಕಿಸ್ತಾನ್ ತಂಡ ಬರ್ತಾ ಇದೆ, ಎಕ್ಸ್ಪೀರಿಯನ್ಸೇ ಇಲ್ಲ. ಸೋಲುವ ಬದಲು ಭಾರತ ಜೊತೆಗೆ ಆಡೋದಿಲ್ಲ ಅಂದ್ಬಿಟ್ರೆ ನಾವು ಸೇಫ್ ಅನ್ನುವಂಥ ಲೆಕ್ಕಾಚಾರ ಇವ್ರದ್ದು. ಇಲ್ಲ, ನಾವು ಅವ್ರ ಜೊತೆ ಆಟ ಆಡೋದಿಲ್ಲ ಅಂತ ಬಹಿಷ್ಕಾರ ಮಾಡಿಬಿಡ್ತೀವಿ ಅಂತ. ಆಟ ಆಡಿದರೆ ನಾವು ಸೋತು ಹೋಗ್ತೀವಿ, ಜಗತ್ತಿನ ಮುಂದೆ ನಮ್ಮ ಮರ್ಯಾದೆ ಮತ್ತು ಹೋಗುತ್ತೆ, ಇದೆಲ್ಲ ಯಾಕೆ ಬೇಕು, ಆಡೋದೇ ಬೇಡಪ್ಪ, ಈ ರೀತಿ ಪಾಕಿಸ್ತಾನ್ ಡಿಸೈಡ್ ಮಾಡಿದೆ. ಅದಕ್ಕೆಲ್ಲ ಕಾರಣ ನಮ್ಮ ಭಾರತೀಯ ಕ್ರಿಕೆಟ್ ಪ್ಲೇಯರ್ಸ್. ಅವರ ಸ್ಟ್ರೈಕ್ ರೇಟ್ ನೋಡ್ತಾ ಇದ್ರಿ, ತಮ್ಮ ತಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಛಾಪು ಮೂಡಿಸಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಚಾರವೇ. ನೆಕ್ಸ್ಟ್ ನೋಡಿ, ಯಾವ ರೀತಿ ಇಲ್ಲಿ ಪಾಕಿಸ್ತಾನ್ ಮತ್ತು ಭಾರತದ ನಡುವೆ ವ್ಯತ್ಯಾಸಗಳಿದೆ, ಯಾಕೆ ಪಾಕಿಸ್ತಾನ್ ನಮ್ಮ ದೇಶದ ಜೊತೆಗೆ ಆಟ ಆಡೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಬಹುದು, ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ.